ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಬೆಳಗಿನ ಪಾಡ್ಕಾಸ್ಟ್ಗೆ ಸ್ವಾಗತ. ಬೆಳಗಿನ ಪಾಡ್ಕಾಸ್ಟ್ನಲ್ಲಿ ಇವತ್ತು ನಿಮ್ಮ ಮುಂದೆ ನಾನು ತರ್ತಕ್ಕಂಥ ನೆನ್ನೆ ಬೆಳಗಾವಿಯ ಅಧಿವೇಶನದಲ್ಲಿ ನಡೆದಂತಹ ಒಂದು ಚರ್ಚೆ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಬಲ ಪ್ರದರ್ಶನ. ಅದಕ್ಕೆ ವಿರೋಧ ಪಕ್ಷದವರು ಕೂಡ ಒಂದು ಬಲವನ್ನು, ಶಕ್ತಿಯನ್ನು ಅವರಿಗೆ ಕೊಡ್ತಾರೆ. ಅದು ಹೇಗೆ ಅಂತಂದರೆ, ಅವರು 18ನೇ ತಾರೀಕಿಗೆ ಉತ್ತರ ಕೊಡಬೇಕಾಗಿತ್ತು, ಅದರ 19ನೇ ತಾರೀಕು ಉತ್ತರ ಕೊಡ್ತಾರೆ. ಅದಕ್ಕೆ ಕಾರಣ ನನಗೆ ಆರೋಗ್ಯ ಸರಿ ಇರಲಿಲ್ಲ ಅಂತ ಹೇಳ್ತಾರೆ. ನನಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನನಗೆ ರಾಜಕೀಯ ನಿಶಕ್ತಿ ಎಂಬುದೇ ಇಲ್ಲ, ಈ ಹಿಂದೆ ಕೂಡ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರೋದಿಲ್ಲ ಅಂಥೇಳಿ, ಹಾಗಂತ ಅಷ್ಟೊಂದು ತಲೆ ಕೆಡಿಸ್ಕೊಂಡು ರಾಜಕೀಯ ಮಾಡಬೇಕಿಲ್ಲ, ಆರಾಮಾಗಿರೋಣ ಅಂಥೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಉತ್ತರ ಕರ್ನಾಟಕದ ಚರ್ಚೆಗೆ ಅವರು ಉತ್ತರ ಕೊಡ್ತಾಯಿದ್ರು. ನಿನ್ನೆ ಉತ್ತರ ಕೊಡಬೇಕಾಗಿತ್ತು, ನನ್ನ ಆರೋಗ್ಯ ಸರಿಯಿಲ್ಲ, ಹಾಗಾಗಿ ನಿಶಕ್ತನಾಗಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಅಶೋಕ್ ಮಧ್ಯಪ್ರವೇಶ ಮಾಡಿ ಹೇಳ್ತಾರೆ, ನಿಮಗೆ ರಾಜಕೀಯ ಶಕ್ತಿ ಬಂದಿದೆ, ಅದಕ್ಕೆ ಭಾಳ ಮುಖದಲ್ಲಿ ಕಳೆ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಅಶೋಕ್ ಅವ್ರಿಗೆ ಒಕ್ಕಲಿಗ ನಾಯಕರು ಸ್ಟ್ಯಾಂಡ್ ಆಗಬಾರ್ದು, ಕುರುಬ ನಾಯಕರು ಅವರಿಗೆ ಬೆಂಬಲವಾಗಿ ನಿಲ್ತಾರೆ. ಇದು ಅವರ ರಾಜಕೀಯ ಲೆಕ್ಕಾಚಾರ. ಸೊ ಅದಕ್ಕೋಸ್ಕರನೇ ಸಿದ್ದರಾಮಯ್ಯನವರನ್ನು ಹೆಚ್ಚು ಬೂಸ್ಟ್ ಕೊಡ್ತಾ ಇರ್ತಾರೆ, ಬೂಸ್ಟ್ ಮಾಡ್ತಾ ಇರ್ತಾರೆ. ತಾವು ಬೂಸ್ಟ್ ತೊಗೋತಾರೆ, ಅವ್ರಿಗೂ ಬೂಸ್ಟ್ ಕೊಡ್ತಾ ಇರ್ತಾರೆ. ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಅವರ್ ಎನರ್ಜಿ ಅಂತ ಇಬ್ಬರು ಹೇಳ್ತಾ ಇರ್ತಾರೆ. ಸಚಿನ್ ತೆಂಡೂಲ್ಕರ್, ಕಪಿಲ್ ದೇವ್ ಹಿಂದೆ, ನಾವು ಭಾಳ ಹಿಂದೆ ನೋಡ್ತಾ ಇದ್ದಂಥ ಬೂಸ್ಟ್ ಸೀಕ್ರೆಟ್ ಈಸ್ ಮೈ ಎನರ್ಜಿ ನನಗೆ, ಇದು ಇವ್ರಿಗೆ ಇಬ್ಬರನ್ನಿಬ್ಬರು ಹೊಗಳ್ಕೊಳ್ಳೋದು ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಅವರ್ ಎನರ್ಜಿ ಅಂತ ಹೇಳಿ. ಆಗ ಮುಖ್ಯಮಂತ್ರಿ ಹೇಳ್ತಾರೆ, ರಾಜಕೀಯ ನಿಶಕ್ತಿ ಬರಲು ಅವಕಾಶವೇ ಇಲ್ಲ, ಶಾರೀರಿಕವಾಗಿ ನಿಶಕ್ತಿ ಇರುತ್ತದೆ ಅಂತಂದು. ಅಂದರೆ ಶರೀರ ಬೇರೆ, ರಾಜಕೀಯ ಬೇರೆ ಅಂತ ಹೇಳ್ತಾ ಇದ್ದಾರೆ. ಇದು ನೀವೆಲ್ಲ ಓದಿರ್ತೀರಾ, ಯಯಾತಿ ಮಹಾಭಾರತದಲ್ಲಿ ಒಂದು ಉಪಕಥೆ. ಸೊ ಆ ಯಯಾತಿ ಪಾತ್ರವನ್ನು ನೀವು ನೋಡಿರ್ತೀರ. ಸೊ ಯಯಾತಿ ಹೀಗೆ, ಅವನಿಗೆ ಶರೀರದಲ್ಲಿ ವಯಸ್ಸಾಗ್ತಾ ಇರುತ್ತೆ, ಆದರೆ ರಾಜಕೀಯವಾಗಿ, ರಾಜಕೀಯವಾಗಿ ಮತ್ತು ಏನದು ಅವನ ಈ ಏನಂತೀವಿ ಅದಕ್ಕೆ, ಆಲೋಚನೆಗಳು ಮತ್ತು ಆಸೆಗಳು ಅಂದರೆ ಕಾಮದಲ್ಲಿ ಆತ ಅವನ ನಿಶಕ್ತಿ ಬರೋದೇ ಇಲ್ಲ. ಸೊ ಅವನು ಯಾವಾಗಲೂ ಎಲ್ಲವನ್ನು ಭೋಗಿಸ್ಬೇಕು, ಎಲ್ಲವನ್ನು ಅನುಭವಿಸ್ಬೇಕು ಅನ್ನೋದು ಯಯಾತಿ ಆಸೆ. ಸೊ ಹೀಗಾಗಿ ಅವನ ನಿಶಕ್ತಿ ಬರೋದೇ ಇಲ್ಲ, ದೈಹಿಕವಾಗಿ ಬಂದಿರುತ್ತೆ, ಮಾನಸಿಕವಾಗಿ ಬಂದಿರೋದಿಲ್ಲ. ಸೊ ಇದನ್ನೇ ಸಿದ್ದರಾಮಯ್ಯ ಹೇಳ್ತಿದ್ದಾರೆ, ಅವರಿಗೆ ನಿಶಕ್ತಿಯನ್ನು ಶಾರೀರಿಕವಾಗಿರುತ್ತೆ, ಆದರೆ ಮನಸ್ಸಿಗೆ ನಿಶಕ್ತಿ ಬರೋದೇ ಇಲ್ಲ. ಅವರು ಯಾವಾಗಲೂ ಆಸೆ ತುಂಬಿಕೊಂಡಿರ್ತಾರೆ. ಯಾವಾಗಲೂ ನಾನು CM ಆಗಿರಬೇಕು, ಯಾವಾಗಲೂ ವಿರೋಧ ಪಕ್ಷದ ನಾಯಕ ಆಗಿರಬೇಕು, ಹೀಗೆ ಅವರಿಗೆ ನಿಶಕ್ತಿ ಬರೋದೇ ಇಲ್ಲ. BJPಯ ಸುನಿಲ್ ಕುಮಾರ್, ನೀವು ರಾಜಕೀಯವಾಗಿ ನಿಶಕ್ತಿ ಆಗಿದ್ದೀರಿ ಅನ್ನೋದು ಚರ್ಚೆ ಆಯ್ತಾ ಇದೆ ಅಂತ ಹೇಳಿ ಒಂದು ಚಿವುಟ್ತಾರೆ. ರಾಜಕೀಯ ನಿಶಕ್ತಿ ಅನ್ನೋದೇ ಇಲ್ಲ ಅಂದಾಗ ಅದು ಬರೋದೇ ಇಲ್ವಲ್ಲ ಅಂತ ಹೇಳ್ತಾರೆ, ಅಂದ್ರೆ ಪದನೇ ಇಲ್ಲ ಅಂತ ಹೇಳ್ತಾರೆ. ರಾಜಕೀಯ ನಿಶಕ್ತಿ ಅಂತ ಹೇಳಿದ್ರೆ, ನೀವು ಕಳೆದ ಸದನದಲ್ಲಿ ನೋಡಿದ್ರೆ ಮುಖ್ಯಮಂತ್ರಿ ಅಥವಾ ವಿರೋಧ ಪಕ್ಷ ಸ್ಥಾನದಿಂದ ಹೇಗೆ ಆರ್ಭಟಿಸ್ತಾ ಇದ್ರು ಸಿದ್ದರಾಮಯ್ಯ ಅಂಥೇಳಿ ನಿಮ್ಗೆ ಗೊತ್ತು. ಸೊ ನೀವು ನೋಡಿರ್ತೀರ. ಆದರೆ ಈಗ ಅಂಥ ಆರ್ಭಟವೂ ಇಲ್ಲ, ಅಂಥ ಚರ್ಚೆ ಕೂಡ ಆಗಲಿಲ್ಲ. ಇಡೀ ವಿಧಾನಸಭಾ ಅಧಿವೇಶನ ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ರೀತಿ ಕೆಲಸ ಮಾಡಿತು. ಯಾಕೆ ಯಾವ ಪ್ರಮುಖ ಚರ್ಚೆಗಳು ತಗೊಳ್ಳಿಲ್ಲ. ದ್ವೇಷ ಭಾಷಣ ಅಂತ ಹೇಳಿ ಒಂದು ಮಸೂದೆಯನ್ನು ಪಾಸ್ ಮಾಡಿದ್ರು. ಆದರೆ ದ್ವೇಷ ಭಾಷಣ ಏನು ಅಂಥೇಳಿ ಅವ್ರಿಗೆ ಸರ್ಕಾರಕ್ಕೆ ಗೊತ್ತಿಲ್ಲ, ಡಿಫೈನ್ ಮಾಡಲಿಲ್ಲ. ಮತ್ತು ಈಗಾಗಲೇ ದ್ವೇಷ ಭಾಷಣ ವಿರುದ್ಧ ಸಾಕಷ್ಟು ಕಾನೂನುಗಳಿದ್ದಾವೆ, ಸಂವಿಧಾನದಲ್ಲಿ ಅವಕಾಶ ಇದೆ. ಸೊ ಇಲ್ಲಿ ಸೆಕ್ಷನ್ 19 ಮತ್ತು C ಪ್ರಕಾರ, ಸೊ ಈ ರೀತಿಯ ಪ್ರತಿಬಂಧಕ ಕಾಯ್ದೆಗಳು ಅವು ಸಂವಿಧಾನ ವಿರೋಧಿ ಆಗ್ತವೆ. ಅಂದರೆ ನಿಮಗೆ ಸ್ಪಷ್ಟವಾಗಿ ನೀವು ಆದೇಶ ಇಲ್ಲ ಅಂದರೆ ಅದನ್ನು ರಾಜ್ಯಪಾಲರು ಪಾಸ್ ಮಾಡಲ್ಲ. ಸೊ ಅದು ಪಾಸ್ ಮಾಡಲ್ಲ ಅಂದರೆ ಅದು ನೆನೆಗುದಿಗೆ ಬೀಳುತ್ತೆ. ಸೊ ಈ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಸೊ ಇವರು ಒಂದು 15-20 ದಿನ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಬೇರೆ ಯಾವುದೇ ಪ್ರಮುಖ ಚರ್ಚೆ ಆಗಿದೆ. ಅಲ್ಲಿ ನೋಡಿ, ದ್ವೇಷ ಭಾಷಣ ಬಗ್ಗೆ ಕಾನೂನು ಮಾಡಬೇಕು ನಿಜ, ಆದರೆ ಅದಕ್ಕೆ ಸ್ಪಷ್ಟವಾದ ಒಂದು ರೂಪುರೇಷೆ ಮತ್ತು ಡೆಫಿನೇಷನ್ ಬೇಕಾಗಿತ್ತು. ಸೊ ಆ ಡೆಫಿನೇಷನ್ ಕೊಡಲ್ಲ. ಇದಕ್ಕೆ ಶೋಭಾ ಕರಂದ್ಲಾಜೆ ಒಂದು ರಾಜ್ಯಪಾಲರಿಗೆ ಬರೆದು, ಮತ್ತು ಭಾರದ್ವಾಜ್ ಅನ್ನೋ ಒಬ್ಬ ವಕೀಲ, ಅವರು ಇಬ್ಬರು ರಾಜ್ಯಪಾಲರಿಗೆ ಪತ್ರ ಬರೆದು ಸೆಕ್ಷನ್ 19C ಪ್ರಕಾರ ಇದು ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಅಂದರೆ ಲೂಪ್ ಹೋಲ್ಸ್ ಇಟ್ಕೊಂಡು ಡೆಫಿನೇಷನ್ನೇ ಕೊಡದೇ ಕಾನೂನು ಮಾಡೋಕ್ಕೋಗಿ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಅಧಿವೇಶನವನ್ನು ಅಷ್ಟು ಕೂಡ ಅದು ವೇಸ್ಟ್ ಮಾಡುತ್ತೆ. ಎಲ್ಲರಿಗೂ ಅಭಿನಂದನೆ ಹೇಳಿದ್ರು, ಎಲ್ಲರಿಗೂ ನಡೆದ್ರು. 5 ವರ್ಷ ನೀವು ಪೂರೈಸೋದಿಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳ್ತಾರೆ ಉಚ್ಚಾಟಿತ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್.
ಸೊ ಅಂದ್ರೆ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇರ್ತಾರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಇಳಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ಅವರು ಸುಮ್ಮನೆ ಒಂದು ಮಾತನ್ನು ಹೇಳ್ತಾರೆ, ನಿಮ್ಮಲ್ಲಿ ಈ ಸಂಶಯ ಇದೆಯಲ್ಲ, ಅದಕ್ಕೆ ನಿಮ್ಮನ್ನು ಪಾರ್ಟಿಯಿಂದ ಹೊರಗೆ ಹಾಕಿರೋದು, ಅದಕ್ಕೆ ಅಂತಹ ಸಂಶಯನ ಇಟ್ಕೋಬೇಡಿ ಅಂತ ಹೇಳ್ತಾರೆ. ಇದು ದಾಸರವಾಣಿ ಪುರಂದರದಾಸರು ಹೇಳ್ತಾರೆ, ಬಿಡು ಬಿಡು ಸಂಶಯ ಬಿಡು ಆತ್ಮವೇ ಅಂತ ಹೇಳಿ. ಬಿಡು ಬಿಡು ಸಂಶಯ, ನಮ್ಗೆ ಯಾವ ಸಂಶಯವಿರಬಾರದು, ಯಾವುದ್ರಲ್ಲಿ ಏನಾಗುತ್ತೆ, ಏನು ಆಗುತ್ತೋ ಇಲ್ವೋ ಅನುಮಾನಗಳಿರಬಾರ್ದು. ಬಿಡು ಬಿಡು ಸಂಶಯ ಬಿಡು ಆತ್ಮವೇ ಅಂಥೇಳಿ. ಸೊ ಅದಕ್ಕೆ ನಿಮ್ಮಲ್ಲಿ ಸಂಶಯ ಇದೆ, ಆ ಸಂಶಯ ಬಿಟ್ಬಿಡಿ ಅಂಥೇಳಿ. ಅದಕ್ಕೆ ನಿಮ್ಮ ಪಾರ್ಟಿನ ಆಚೆ ಹಾಕಿದರೆ ಸಂಶಯ ಇಟ್ಕೋಬೇಡಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ನಿಶಕ್ತಿ ಮೀನಿನ ಎಫೆಕ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಉತ್ತರ ಕರ್ನಾಟಕಕ್ಕೆ ರಾಜ್ಯ ಸರ್ಕಾರ ನೀಡಿದ ಅನುದಾನ ಮತ್ತು ಯೋಜನೆಗಳನ್ನು ಅವರ BJP ಸದಸ್ಯರು ಈ ಒಂದು ನಿಶಕ್ತಿ ಬಗ್ಗೆ ಪ್ರಸ್ತಾಪನೆ ಮಾಡ್ತಾರೆ. BJP CT ರವಿ ಹೇಳ್ತಾರೆ ನಾಟಿ ಕೋಳಿ ಎಫೆಕ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ ಪ್ರಸಾದ್ ಹೇಳ್ತಾರೆ, ಇಲ್ಲ ಅದು ದೆಹಲಿ ಎಫೆಕ್ಟ್ ಅಂತ ಸಿದ್ದರಾಮಯ್ಯ ಕಾಲಿ ಎಳಿತಾರೆ. ಸಿದ್ದರಾಮಯ್ಯ ದೆಹಲಿ ಎಫೆಕ್ಟು ಇಲ್ಲ, ನಾಟಿ ಕೋಳಿ ಎಫೆಕ್ಟು ಇಲ್ಲ, ಮೀನಿನ ಎಫೆಕ್ಟ್. ಮೊನ್ನೆ ಒಂದು ಕಡೆ ಊಟಕ್ಕೆ ಹೋಗಿದೆ, ಅಲ್ಲಿ ಮೀನು ತಿಂದಿದ್ದರಿಂದ ಈ ಸ್ವಲ್ಪ ನಿಶಕ್ತಿ ಆಯಿತು ಅಂಥೇಳಿ. ಹೊರಟ್ಟಿ ಹೇಳ್ತಾರಾಗ ಬೋನ್ ಇದ್ದ ಮೀನಾ ಅಥವಾ ಬೋನ್ ಇಲ್ಲದ, ಅಂದರೆ ಮೂಳೆ ಇದ್ದ ಮೂಳೆ ಇಲ್ವಾ ಅಂತ ಕೇಳ್ತಾರೆ. ಚಲವಾದಿ ನಡೆಸ ಅವರು ತಿನ್ನೋದಿಲ್ಲ, ನೀವು ಬೋನ್ ಅಥವಾ ಬೋನ್ಲೆಸ್ ಅಂದರೆ ಗೊತ್ತಾಗೋದಿಲ್ಲ, ಅದರಲ್ಲಿ ಅಲುಗಾಡ್ತಿರ್ಬೇಕಲ್ಲ ಅಂತ ಕುರ್ಚಿಯನ್ನು ಉದ್ದೇಶಿಸಿ ಅಂತ ಕಾಲಿದ್ದಾರೆ ಸಿದ್ದರಾಮಯ್ಯ. ನನಗೆ ಸಮುದ್ರ ಆಹಾರ ಆಗೋದಿಲ್ಲ ಅನಿಸುತ್ತೆ, ಆದರೆ ಇಲ್ಲೇನು ಅಲುಗಾಡ್ತಿಲ್ಲ, ಎಲ್ಲೇನು ಅಲುಗಾಡ್ತಾ ಎಲ್ಲ ಗಟ್ಟಿಯಾಗಿದೆ. ಆದರೆ ನೀವು 2 ಬಾರಿ ಸರ್ಕಾರ ರಚಿಸಿ 9 ವರ್ಷದಲ್ಲಿ 5 ಮುಖ್ಯಮಂತ್ರಿನ ಬದಲಿಸಿದ್ರಿ. ಹೌದು, ಅಲುಗಾಡ್ತಿರೋದು ನಿಮ್ಮಲ್ಲಿ ನಮ್ಮಲ್ಲಲ್ಲ ಅಂತೇಳಿ. ನಿಜವಾಗ್ಲೂ BJPಯಲ್ಲೇ ಎಲ್ಲ ಅಲುಗಾಡ್ತಾ ಇದೆ, ಆದರೆ ಏನೂ ಅಲುಗಾಡಿಲ್ಲ ಅಂಥೇಳಿ ಅಲುಗಾಡಿಲ್ಲ ಅಂಥೇಳಿ BJP ಕಾಲ ತಳ್ತಾ ಇದೆ. ಮತ್ತು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಅಲ್ಲಿಯ ಉಪಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಬಣದಲ್ಲಿ ಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಇಡೀ ಅವರ ಒಂದು ಮೈತ್ರಿಕೂಟವೇ ಒಡೆದೋಗೋಕ್ಕೆ ಸಾಧ್ಯ ಆಗೋ ಅಂಥ ಒಂದು ಕೆಲಸವನ್ನು ಕೂಡ BJPಯಲ್ಲಿ ಮಾಡ್ತಾ ಇದೆ. ಆದರೆ ಅದು ಕರ್ನಾಟಕ ಕಾಂಗ್ರೆಸ್ ಕುರಿತಂತೆ ಮಾತನಾಡ್ತಾ ಇದ್ದಾರೆ. ಆದರೆ ರಾಜಕೀಯ ನಿಶಕ್ತಿ ಅಂದರೆ ನನಗೆ ನಿಶಕ್ತಿ ಅನ್ನೋದೇ ಇಲ್ಲ ಅಂತ ಹೇಳಿ CM ಹೇಳೋದು, ಮತ್ತು DK ಶಿವಕುಮಾರ್ಗೆ ದೇವರು ವರ ಕೊಟ್ಟರು, ಅವರು ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂಥೇಳಿ ಮಾಧ್ಯಮಗಳು ಹೇಳ್ತಕ್ಕಂಥದ್ದು, ಮತ್ತು ಯಾವುದೇ ಅಧಿಕಾರ ಒಪ್ಪಂದ ಆಗಿಲ್ಲ, ನಮ್ಮಲ್ಲಿ ಅಧಿಕಾರ ಒಪ್ಪಂದ ಆಗಿಲ್ಲ, ನಾನೇ 2.5 ವರ್ಷ ಅಂಥೇಳಿ ನಾನು ಎಲ್ಲೂ ಒಪ್ಪಂದ ಮಾಡ್ಕೊಳ್ಳ, ನಾನೇ 5 ವರ್ಷ ಪೂರೈಸ್ತೀನಿ ಅಂತ ಹೇಳ್ತಾರೆ. ಸೊ DK ಶಿವಕುಮಾರ್ ಕೂಡ ಅದನ್ನು ಎಂಡೋರ್ಸ್ ಮಾಡ್ತಾರೆ. ಅವ್ರು ಪೂರೈಸಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೊ ನಮ್ಮ ಕೆಲವು ಒಪ್ಪಂದಗಳಾಗಿದೆ, ಅದನ್ನು ನಾವು ಮಾಡ್ತೀವಿ, ಅದನ್ನು ಅನುಸರಿಸ್ತೀವಿ ಅಂತ ಹೇಳ್ತಾರೆ. ಸೊ ಈ ಅನುಸರಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ನೋಡಿದ್ರೆ, ಅಂದರೆ ಅಲ್ಲಿ ಅನುಸರಿಸ್ತೀವಿ ಅಂತ ನೋಡಿದ್ರೆ ಅಲ್ಲಿಗೆ ಮುಖ್ಯಮಂತ್ರಿಗಳಿಗೆ ಭಾಳ ಸ್ಪಷ್ಟವಾದ ಆದೇಶ ಸಿಕ್ಕಿದೆ ಅಂತಲೇ ಹೇಳಲಾಗ್ತಾಯಿದೆ. ಸೊ ಅವ್ರಿಗೆ ಬೇಕಾದ ಅವ್ರಿಗೆ ಸಿಗುತ್ತೆ, ಇವ್ರಿಗೆ ಬೇಕಾದ ಇವ್ರಿಗೆ ಸಿಗುತ್ತೆ. ಅಂತಿಮವಾಗಿ ಇಲ್ಲಿ ಅಧಿಕಾರದ ಆಟ ಈ ಇಬ್ಬರು ಆಡ್ತಾ ಇದ್ದಾರೆ. ಸೊ ಇಬ್ಬರಿಗೆ ಅಂದರೆ ರಾಜಕೀಯ ನಿಶಕ್ತಿ ಅನ್ನೋದೇ ಇಲ್ಲ. ಸೊ ಇವರಂತರ ಕರ್ನಾಟಕದ ಯಯಾತಿಗಳು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಸೊ ಇವ್ರಿಗೆ ಇನ್ನು ಈ ಸದನದ ಒಂದು 15 ದಿನಗಳ ಏನು ಈ ಸದನ ನಡೆಸಿದ್ರು. ಸೊ ಈ ಕುರಿತಂತೆ ಒಂದು ವಿಶೇಷ ವಿಡಿಯೋ ಕೂಡ ನಿಮ್ಮ ಮುಂದೆ ತರ್ತೀನಿ. ಹೇಗೆ ಅಲ್ಲಿ ಒಂದು ರಾಜಕೀಯ ಚರ್ಚೆ ಮತ್ತು ರಾಜಕೀಯವಾಗಿ ಅವರು ತಮ್ಮನ್ನು ತಾವು ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಅಂತ ಕೂಡ ನಿಮ್ಮ ಮುಂದೆ ತರ್ತೀವಿ. ಅಂದರೆ ಮುಖ್ಯವಾಗಿ ಸದನದಲ್ಲಿ ಚರ್ಚೆ ಆಗಲೇ ಇಲ್ಲ ಪ್ರಮುಖ ವಿಷಯಗಳು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮತ್ತು ರೈತರ ಸಮಸ್ಯೆಗಳ ಬಗ್ಗೆ, ಭೂ ಸ್ವಾಧೀನದ ಬಗ್ಗೆ, ಮತ್ತು ಅವರು ಕೃಷಿ ಕಾಯ್ದೆ ಕಾನೂನುಗಳನ್ನು ತೆಗೆದುಹಾಕಬೇಕಾಗಿತ್ತು. ಈ ಬಾರಿ ಅದು ತೆಗಿಲಿಲ್ಲ. ಏಕೆಂದರೆ ವಿಧಾನ ಪರಿಷತ್ತಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಹುಮತ ಬಂದಾಗ ಅವರು ತೆಗಿತೀವಿ ಅಂತ ಹೇಳಿದರು. ಈಗ ಬಹುಮತ ಇದ್ದರೂ ಕೂಡ ಆ 3 ಕೃಷಿ ಕಾಯ್ದೆಗಳನ್ನು, ಭೂ ಸ್ವಾಧೀನ ತಿದ್ದುಪಡಿ ಕಾಯ್ದೆಯನ್ನು ರದ್ದುಪಡಿಸೋದಕ್ಕೆ ಮತ್ತು ಇಷ್ಟು ಕೆಲಸಗಳನ್ನು ಸರ್ಕಾರ ಮಾಡಬೇಕಾಗಿತ್ತು ರೈತರ ಪರವಾಗಿದ್ದರೆ. ಸೊ ಅದು ಯಾವುದನ್ನೂ ಮಾಡಲಿಲ್ಲ. ಕೇವಲ ಹರಟೆ ಮತ್ತು ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿಗಳಲ್ಲೇ ಕಾಲ ತಡೆದು ಬಂದು ಅವರು ಆರಾಮಾಗಿ ಬಂದರು. ಮತ್ತು ಅವರನ್ನು ವಿರೋಧ ಪಕ್ಷಗಳು ಆಡಳಿತ ಪಕ್ಷಕ್ಕೆ ಯಾವುದೇ ಕಷ್ಟವನ್ನು ಕೊಡದೆ ಅವ್ರ ಜೊತೆ ಒಳಗೆ ಒಪ್ಪಂದವನ್ನು ಮಾಡಿಕೊಂಡು ಆರಾಮವಾಗಿ ಪಿಕ್ನಿಕ್ ರೀತಿ ಕೆಲಸ ಮಾಡ್ಕೊಬಂದರು. ಸೊ ಒಂದು ದಿನಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥ ಈ ಸದನದ ಕಲಾಪಗಳು ಸೊ ಯಾವ ಪ್ರಯೋಜನವೂ ಇಲ್ಲದೆ ದ್ವೇಷ ಭಾಷಣ ಅನ್ನೋದು ಅದು ಕೂಡ ಒಂದು ವ್ಯರ್ಥ ಪ್ರಲಾಪವಾಗಿ ಕಾಣಿಸ್ತು. ಸೊ ಇದೆಲ್ಲವನ್ನು ನೋಡಿದ್ರೆ ಮತ್ತು ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಮೇಜರ್ ಆಗಿ ಕಾಣಿಸಿದೇನು ಅಂತಂದರೆ ಕಂದಾಯ ಸಚಿವ
ಕಂದಾಯ ಸಚಿವರ ಅಕ್ರಮಗಳು ಬಯಲಿಗೆ ಬಂತು. ಈ ಕಂದಾಯ ಸಚಿವರ ಅಕ್ರಮಗಳು ಬಯಲಿಗೆ ಬಂದು ಚರ್ಚೆ ಆಯಿತು. ಸೊ ಅವರು ನಾನೇನು ಮಾಡೇ ಇಲ್ಲ, ನಾನು ಸತ್ಯ ಹರಿಶ್ಚಂದ್ರ ಅಂಥೇಳಿ ಕೃಷ್ಣ ಬೈರೇಗೌಡ ಹೇಳ್ತಾ ಇದ್ದರು. ಮತ್ತು ಕೊನೆಗೆ ಒತ್ತಡ ಜಾಸ್ತಿ ಆದಾಗ ಆ ಥರ ಅಕ್ರಮ ಏನಾದರೆ ನಾನು ಜಮೀನನ್ನು ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದರು. ಇದು ಒಂದು ಪ್ರಮುಖ ಚರ್ಚೆ. ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಹೇಶ್ ತೆಂಗಿನಕಾಯಿ ಅವರ ಪ್ರಶ್ನೆಗೆ ನಾವು ದುಡ್ಡೆಲ್ಲ ಕಳಿಸಿದ್ದೀವಿ, ಭಾಗ್ಯಲಕ್ಷ್ಮಿ ಯೋಜನೆಗೆ, ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲ ಹಣ ಕಳಿಸಿದ್ದೀವಿ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟರು. ಆ ಸುಳ್ಳು ಮಾಹಿತಿ ಅದನ್ನು ಅವರು ದಾಖಲೆ ಸಮೇತ ಹಿಡಿದ ಮೇಲೆ ಕ್ಷಮೆ ಕೇಳಿದ್ರು. ಮತ್ತೆ ಸದನದ ಆಚೆ ಬಂದು ನಾವು ಎಲ್ಲ ಕಳಿಸಿದ್ದೀವಿ ಅಂತ ತಿರ್ಗಿ ಅದನ್ನು ಸಮರ್ಥಿಸ್ಕೊಂಡ್ರು. ಅಂದರೆ ಇಲ್ಲಿ ಸದನದ ಒಳಗೊಂದು ಮಾತು ಹೊರಗೊಂದು ಮಾತು ಆಡಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದ್ಧತೆ ಮತ್ತು ಸದನದ ಒಂದು ಗೌರವ ಮತ್ತು ಅವ್ರ ಮೇಲೆ ಯಾಕೆ ಪ್ರಿವಿಲೇಜ್ ಮೋಷನ್ ತರಬಾರ್ದು ಅಂತ ಕೂಡ BJP ಪ್ರಯತ್ನ ಮಾಡ್ತು. ಕೊನೆಗೆ ಅವರು ಕ್ಷಮೆ ಕೇಳಿದ್ರಿಂದ ಅಲ್ಲಿಗೆ ಅದು ಮುಗೀತು. ಆದರೆ ನಿಜವಾಗಿ ಮಹಿಳೆಯರಿಗೆ ದುಡ್ಡು ಬಂದಿದೆಯಾ ಅಂಥೇಳಿ ಈಗಾಗಲೇ ದೆಹಲಿ ಮತ್ತು ಮಹಾರಾಷ್ಟ್ರ ಎಲ್ಲೆಲ್ಲಿ BJP ಗೆದ್ದಿಯಲ್ಲಿ ದುಡ್ಡು ಕೊಡ್ತಾ ಇಲ್ಲ ಅವರು BJPಯವರು. ಆದರೆ ಇಲ್ಲಿ ಮಾತ್ರ ದುಡ್ಡು ಯಾಕೆ ಕೊಟ್ಟಿಲ್ಲ ಅಂಥೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಒಂದು ಒತ್ತಡವನ್ನು ಹಾಕ್ತಾ ಇರ್ತಾರೆ. ಸೊ ಒತ್ತಡ ಹಾಕಿದ್ರೆ ಅದು ಕಾಂಗ್ರೆಸ್ ಈಗ ಅವರು BJP ಪಾಠವನ್ನೇ BJP ಏನು ಮಾಡೋದು ಅದು ಕಾಂಗ್ರೆಸ್ ಮಾಡುತ್ತೆ. ಅದರಲ್ಲೂ ಸಿದ್ದರಾಮಯ್ಯ ಕ್ಯಾಬಿನೆಟ್ ಇದನ್ನು ಮಾಡುತ್ತೆ. ಸೊ ಅವರು ಜನರಿಗೆ ದುಡ್ಡು ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಇಷ್ಟ ಇಲ್ಲ ಅಂದಮೇಲೆ ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಸೊ ಇದು ಇವತ್ತಿನ ಬೆಳಗಿನ ಪಾಡ್ಕಾಸ್ಟ್. ಇನ್ನು ಸಾಕಷ್ಟು ವಿಷಯಗಳು ಇದ್ದಾವೆ ನಿಮ್ಮ ಮುಂದೆ. ಮತ್ತು ಗಾಂಧಿ ಆತ್ಮಚರಿತ್ರೆ ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮ ಕೂಡ ನಿಮಗೆ ಬರ್ತದೆ. ನಿರಂತರವಾಗಿ ನಮ್ಮ ಚಾನಲ್ ನೋಡ್ತಾ ಇರಿ. ನಮ್ಮದು ಗಾಂಧಿ ಸತ್ಯಾಗ್ರಹ ಪತ್ರಿಕೋದ್ಯಮ ರಾಜಕಾರಣಿಗಳನ್ನು, ಅವರ ಅಕ್ರಮಗಳನ್ನು, ಅವರ ಒಂದು ಅಸಡ್ಡಾಳತವನ್ನು ನಿಮ್ಮ ಮುಂದೆ ತೆರೆದಿರ್ತಕ್ಕಂಥದ್ದು ಮತ್ತು ಒಂದು ಹೊಸ ವ್ಯವಸ್ಥೆ, ಗಾಂಧಿ ತತ್ವ ಆಧಾರಿತ ಒಂದು ಹೊಸ ವ್ಯವಸ್ಥೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮಸ್ಕಾರ.